ಸುಜುಕಿನ ಟಿನ್ ಕ್ಯಾನ್ ಬಿಡುಗರು. ಸುಜುಕಿ ಬರೇ ಮೈಲೇಜ್ ಬಿಡುಗರು, ಫ್ಯೂಚರ್ಸ್ ಇರಲ್ಲ. ಸುಜುಕಿಯಲ್ಲಿ ಸೇಫ್ಟಿನೇ ಇರಲ್ಲ ಬಿಡುಗರು. ಇದೆಲ್ಲ ಹೇಳೋರಿಗೆಲ್ಲ ಸುಜುಕಿ ಅವರು ಬಾಯಿ ಮುಚ್ಚಿಸ್ಬಿಟ್ಟಾರೆ. ಎಲ್ಲೋ ನೋಡ ನಮ್ಮ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಇದೆ ದ ಆಲ್ ನ್ಯೂ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಸೊ ಸುಜುಕಿ ಡಿಸೈರ್ ನಮ್ಮ ಇಂಡಿಯನ್ ಕಾರ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿದ್ದು 2008. ನೀವು ನೋಡ್ತಿರೋದು 2024 4th ಜನರೇಷನ್ ವೇರಿಯಂಟ್. ಈ ಸುಜುಕಿ ಸ್ವಿಫ್ಟ್ ಡಿಸೈರ್ ಗೆ ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಈ ಸ್ವಿಫ್ಟ್ ಡಿಸೈರ್ ನಿಮಗೆ 5 ಸ್ಟಾರ್ ರೇಟಿಂಗ್ ಜೊತೆಗೆ ಬರುತ್ತೆ. ಸೊ ಈ ಕಾರಿನ ಕೀ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮಗೆ ಫ್ರಂಟ್ ಅಲ್ಲಿ ಲಾಕ್, ಅನ್ಲಾಕ್ ಮತ್ತೆ ಬೂಟ್ ಓಪನ್ ಮಾಡಕ್ಕೆ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಸತಿ ನೀವು ಬೂಟ್ ಅನ್ಲಾಕ್ ಮಾಡಕ್ಕೆ ಬಟನ್ ಕೂಡ ನೋಡಬಹುದು. ಸೊ ಇನ್ನು ಬ್ಯಾಕ್ ಅಲ್ಲಿ ಸ್ಟಿಕ್ಕರ್ ಇದೆ. ಇದರ ಹಿಂದೆ ನಿಮಗೆ ಬ್ಲೂ ಆಸ್ ಯೂಶುವಲ್ ಬೇರೆ ಸುಜುಕಿ ಕಾರ್ಸ್ ತರಾನೇ ನಿಮಗೆ ಇದ್ರಲ್ಲಿ ಸುಜುಕಿ ಲೋಗೋ ಸಿಗುತ್ತೆ. ಸೊ ಇನ್ನು ಈ ಕಾರಿನ ಕಲರ್ ಆಪ್ಷನ್ಸ್ ಬಗ್ಗೆ ಬಂದ್ರೆ ಇದ್ರಲ್ಲಿ ಟೋಟಲ್ ಆಗಿ ನಿಮಗೆ 7 ಕಲರ್ ಆಪ್ಷನ್ ಸಿಗುತ್ತೆ. ನೀವು ನೋಡ್ತಿರೋದು ರೆಡ್ ಕಲರ್. ಸೊ ಇನ್ನು ವೇರಿಯಂಟ್ಸ್ ಬಗ್ಗೆ ಬಂದ್ರೆ ಇದ್ರಲ್ಲಿ ಟೋಟಲ್ ಆಗಿ ನಿಮಗೆ 4 ವೇರಿಯಂಟ್ ಸಿಗುತ್ತೆ. LXC, VXC, ZXC ಮತ್ತು ZXC ಪ್ಲಸ್. ನೀವು ನೋಡ್ತಿರೋದು ZXC ಪ್ಲಸ್ ಅಂದ್ರೆ ಟಾಪ್ ಮೋಸ್ಟ್ ವೇರಿಯಂಟ್. ಪೆಟ್ರೋಲ್ ಅಷ್ಟೇ ಅಲ್ಲ, CNG ಕೂಡ ಅವೈಲೇಬಲ್ ಇದೆ. ಸೊ ಇನ್ನು ಇದ್ರಲ್ಲಿ ನಿಮಗೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. Z ಸೀರೀಸ್ ನ ಇಂಜಿನ್ ಏನ್ ನೀವು ಹೊಸ ಸ್ವಿಫ್ಟ್ ಅಲ್ಲಿ ನೋಡ್ತಿಲ್ಲ ಅದೇ ಇಂಜಿನ್ ಸೇಮ್ ಇದರಲ್ಲೂ ಕೂಡ ಸಿಗುತ್ತೆ. ಸೊ ಇನ್ನು ಇದ್ರಲ್ಲಿ ನಿಮಗೆ ಮ್ಯಾನ್ಯುವಲ್, ಆಟೋಮೆಟಿಕ್ 2 ಆಪ್ಷನ್ಸ್ ಕೂಡ ಸಿಗುತ್ತೆ. LXC ಅಲ್ಲಿ ನಿಮಗೆ ಆಟೋಮೆಟಿಕ್ ಸಿಗೋದಿಲ್ಲ. VX ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್. ಸೊ ಇನ್ನು ಈ ಕಾರಿನ CNG ವಿಚಾರಕ್ಕೆ ಬಂದ್ರೆ ಇದರಲ್ಲೂ ಕೂಡ ನಿಮಗೆ VX ಇಂದಾನೇ CNG ಕೂಡ ಸ್ಟಾರ್ಟ್ ಆಗುತ್ತೆ. LXC, VXC, ZXC ನಿಮಗೆ 3 ವೇರಿಯಂಟ್ಸ್ ಅಲ್ಲಿ CNG ಸಿಗುತ್ತೆ, ಆದ್ರೆ ನಿಮಗೆ ZXC ಪ್ಲಸ್ ಅಲ್ಲಿ ಸಿಗೋದಿಲ್ಲ. ಸೊ ಇನ್ನು ಈ ಕಾರಿನ ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೋಡಿ ವೀಕ್ಷಕರೇ, ನೀವು ಎಷ್ಟು ಕೂಲ್ ಆಗಿ ಡಿಸೈನ್ ಮಾಡಿದ್ರೆ ಸೇಮ್ ನಿಮಗೆ ಆಡಿಯ A ಸೀರೀಸ್ ನ ಕಾರ್ ತರ ಕಾಣುತ್ತೆ. ಫ್ರಂಟ್ ಫೇಸಿಯಾ ನೋಡ್ತಾ ಇರಬಹುದು. ಸೆಂಟರ್ ಅಲ್ಲಿ ದೊಡ್ಡದಾದ ಗ್ರಿಲ್, ನಿಮಗೆ ಓಲ್ಡ್ ಡಿಸೈರ್ ಅಲ್ಲಿ ಚಿಕ್ಕದಾದ ಗ್ರಿಲ್ ಇತ್ತು, ಆದ್ರೆ ನಿಮಗೆ ದೊಡ್ಡದಾದ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ರೆ. ಸೆಂಟರ್ ಅಲ್ಲಿ ಸುಜುಕಿದ ಲೋಗೋ ನೋಡಬಹುದು. ಇನ್ನು ಈ ಸುಜುಕಿ ಲೋಗೋ ಕೆಳಗಡೆ ನೀವು ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ಈ ಕ್ಯಾಮ್ರಾ ಪ್ಲೇಸ್ಮೆಂಟ್ ಏನಕ್ಕೆ ಅಂದ್ರೆ ಇದ್ರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಸಹ ಸಿಗುತ್ತೆ. ಹೌದು ವೀಕ್ಷಕರೇ, ಫಾರ್ ದ ಫಸ್ಟ್ ಟೈಮ್ ಈ ಡಿಸೈರ್ ಅಲ್ಲಿ ನಿಮಗೆ 360 ಡಿಗ್ರಿ ವ್ಯೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನು ಸೆಂಟರ್ ಅಲ್ಲಿ ನೀವು ಗ್ಲಾಸಿ ಬ್ಲಾಕ್ ಎಲಿಮೆಂಟ್ಸ್ ಕೂಡ ನೋಡಬಹುದು ಈ ಕ್ರೋಮ್ ಸ್ಟ್ರಿಪ್ ಜೊತೆಗೆ. ಸೊ ನಿಮಗೆ ಈ ಕ್ರೋಮ್ ಸ್ಟ್ರಿಪ್, ಈ ವೈಟ್ LED DRLs ಕೂಡ ಕನೆಕ್ಟೆಡ್ ಆಗಿದೆ, ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ನಿಮಗೆ ಕನೆಕ್ಟೆಡ್ ಆಗಿದೆ. ಸೊ ಇನ್ನು ಈ ಕಾರಿನ ಹೆಡ್ಲೈಟ್ ವಿಚಾರಕ್ಕೆ ಬಂದ್ರೆ ವೈಟ್ ಕ್ರಿಸ್ಟಲ್ LED ಸೆಟಪ್ ಸಿಗುತ್ತೆ. 6 ಆದ ಚೇಂಬರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 4 ಫಾರ್ ದ ಲೋ ಬೀಮ್ ಅಂಡ್ 2 ಫಾರ್ ದ ಹೈ ಬೀಮ್. ನೋಡ್ತಾ ಇರಬಹುದು ವೀಕ್ಷಕರಿಗೆ, ಪ್ರೆಸೆಂಟ್ಲಿ ನೀವು ಲೋ ಬೀಮ್ ಅಲ್ಲಿ ಇದೆ. ಸೊ ಇನ್ನು ಬಂಪರ್ ಕೂಡ ನಿಮಗೆ ಸ್ಪೋರ್ಟಿ ಆಗಿ ಡಿಸೈನ್ ಮಾಡಿದ್ದಾರೆ ಈ ಕಾರಿನ ಬಂಪರ್. ಸೊ ಇನ್ನು ಈ ಕಾರಿನ ಫಾಗ್ ಲ್ಯಾಂಪ್ ಕೂಡ ನೋಡಬಹುದು, ಇದು ಕೂಡ ನಿಮಗೆ ವೈಟ್ LED ಸಿಗುತ್ತೆ. ಸೊ ವೀಕ್ಷಕರೇ, ಇನ್ನು ಈ ಕಾರಿನ ಡೈಮೆನ್ಷನ್ ವಿಚಾರಕ್ಕೆ ಬಂದ್ರೆ ಈ ಕಾರಿನ ವಿಡ್ತ್ ಅರೌಂಡ್ ನಿಮಗೆ 1.7 ಮೀಟರ್ ವಿಡ್ತ್ ಸಿಗುತ್ತೆ. ಸೊ ಇನ್ನು ಈ ಕಾರಿನ ಸೈಡ್ ಪ್ರೊಫೈಲ್ ಬಂದ್ರೆ ಫಸ್ಟ್ ಆಫ್ ಆಲ್ ಈ ಕಾರಿನ ಡೈಮೆನ್ಷನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ಕಾರಿನ ಲೆಂತ್ ಅರೌಂಡ್ ನಿಮಗೆ 3.9 ಮೀಟರ್ ಇದೆ. ಇನ್ನು ಸೊ ಅಲಾಯ್ಸ್ ವಿಚಾರಕ್ಕೆ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಅಲ್ಲಿ ನಿಮಗೆ ಈ ಸತಿ ಅಲಾಯ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಟೈರ್ ಸೈಜ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 185/65 R15 ಇಂಚಿನ ಟೈರ್ ಸೈಜ್ ಇದೆ. ಇದು ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಹಾಗೂ ರೇರ್ ಅಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಇನ್ನು ORM ವಿಷಯಕ್ಕೆ ಬಂದ್ರೆ ನಿಮಗೆ ಬಾಡಿ ಕಲರ್ಡ್ ORM ಸಿಗುತ್ತೆ ಟರ್ನ್ ಇಂಡಿಕೇಟರ್ಸ್ ಜೊತೆಗೆ. ಇದು ಆಟೋ ಫೋಲ್ಡ್ ಮತ್ತು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ORMs. ಇನ್ನು ಈ ORM ಕೆಳಗಡೆ ನೀವು ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ನೀವು A ಮತ್ತು C ಪಿಲ್ಲರ್ ಬಾಡಿ ಕಲರ್ಡ್ ಅಲ್ಲಿ ಸಿಗುತ್ತೆ, ಆದ್ರೆ B ಪಿಲ್ಲರ್ ನಿಮಗೆ ಮ್ಯಾಟ್ ಬ್ಲಾಕ್ ಅಲ್ಲಿ ಸಿಗುತ್ತೆ. ಸೊ ಕ್ರೋಮ್ ಸ್ಟ್ರಿಪ್ ಸಹ ನೋಡ್ತಾ ಇರಬಹುದು ವಿಂಡೋ ಕೆಳಗಡೆ. ಇನ್ನು ಬಾಡಿ ಕಲರ್ಡ್ ನಿಮಗೆ ಡೋರ್ ಹ್ಯಾಂಡಲ್ ಸಿಗುತ್ತೆ ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ. ಬರೀ ಡ್ರೈವರ್ ಸೈಡ್ ಅಷ್ಟೇ ಅಲ್ಲ, ನಿಮಗೆ ಕೋ ಡ್ರೈವರ್ ಸೈಡ್ ಸಹ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ. ರೂಫ್ ವಿಚಾರಕ್ಕೆ ಬಂದ್ರೆ ನಿಮಗೆ ಸನ್ ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ ಸನ್ ರೂಫ್ ಕೂಡ ಸಿಗುತ್ತೆ. ಬರೀ ಸನ್ ರೂಫ್ ಅಲ್ಲ, ಇನ್ನು ಶಾರ್ಫಿನ್ ಆಂಟಿನಾ ಕೂಡ ಪ್ರೊವೈಡ್ ಮಾಡಿ. ಬದಲು ನೀವು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಅಷ್ಟೇ ನೀವು ಹಿಲ್ ಹೋಲ್ಡ್ ಅಸಿಸ್ಟ್ ನೋಡ್ತಿದ್ರೆ, ಆದ್ರೆ ಈ ಸತಿ ನೀವು ಬೇಸಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇಂದಾನು ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಸಿಗುತ್ತೆ. ಇನ್ನು ಈ ಕಾರಿನ ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ನಿಮಗೆ 163 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಇನ್ನು ಇದರಲ್ಲಿ ನಿಮಗೆ 37 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಇನ್ ಕೇಸ್ ನೀವು CNG ಪರ್ಚೇಸ್ ಮಾಡಿದ್ರು ಕೂಡ ಅದರಲ್ಲೂ ಕೂಡ ಪೆಟ್ರೋಲ್ ಕ್ಯಾಪ್ ಪಕ್ಕನೆ ನೀವು CNG ಕೂಡ ಸಿಗುತ್ತೆ. ಸೊ ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಸೈಡ್ ಪ್ರೊಫೈಲ್. ಬನ್ನಿ ಈಗ ಈ ಕಾರಿನ ರೇರ್ ಪ್ರೊಫೈಲ್ ಅಲ್ಲಿ ಹೋಗೋಣ. A few moments later. ಸೊ ಇನ್ನು ಈ ಕಾರಿನ ರೇರ್ ಪ್ರೊಫೈಲ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಆದ್ರೆ ನೀವು ಅಬ್ಸರ್ವ್ ಮಾಡ್ತಿರ್ಬಹುದು ರೇರ್ ಬಂಪರ್ ಮತ್ತು ಟೇಲ್ ಲೈಟ್ಸ್ ಮತ್ತು ಒಂದು ಸ್ಪಾಯ್ಲರ್ ಕೂಡ ಆಡ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಫಸ್ಟ್ ಆಫ್ ಆಲ್ ಈ ಕಾರಿನ ಟೇಲ್ ಲೈಟ್ ಇಂದ ಸ್ಟಾರ್ಟ್ ಮಾಡೋಣ. LED ಟೇಲ್ ಲೈಟ್ ಸಿಗುತ್ತೆ ನಿಮಗೆ ಒಂದು ಬ್ಲಾಕ್ ಸ್ಮೋಕಿ ಎಫೆಕ್ಟ್ ಜೊತೆಗೆ. ಸೊ ಇನ್ನು ಸೆಂಟರ್ ಅಲ್ಲಿ ನೀವು ಕ್ರೋಮ್ ಸ್ಟ್ರಿಪ್ ಕೂಡ ನೋಡ್ತಾ ಇರಬಹುದು. ಓಲ್ಡ್ ಡಿಸೈರ್ ಅಲ್ಲಿ ನಿಮಗೆ ಸ್ವಲ್ಪ ಬೋಲ್ಡ್ ಆದ ಕ್ರೋಮ್ ಸ್ಟ್ರಿಪ್ ಇತ್ತು, ಆದ್ರೆ ಇದರಲ್ಲಿ ನಿಮಗೆ ಬ್ಲಾಕ್ ಹೌಸಿಂಗ್ ಜೊತೆಗೆ
ಕ್ರೋಮಲ್ಲಿ ಸ್ಟ್ರಿಪ್ ನೋಡಬಹುದು. ಇನ್ನು ಈ ಸ್ಪಾಯ್ಲರ್ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಇದು ನಿಮ್ಗೆ ಬೇಸ್ ವೇರಿಯಂಟ್ ಇಂದಾನು ಸಹ ಸಿಗುತ್ತೆ ವೀಕ್ಷಕರೇ, ಒಂದು ಸ್ಪೋರ್ಟಿ ಲುಕ್ಕಿಗೋಸ್ಕರ. ಸೊ ಇನ್ನು ಸೆಂಟರ್ ಅಲ್ಲಿ ಸುಜುಕಿದ ಲೋಗೋ, ಲೆಫ್ಟ್ ಸೈಡ್ ಅಲ್ಲಿ ಡಿಸೈರ್ ನ ಬ್ಯಾಡ್ಜಿಂಗ್. ರೇರ್ ಬಂಪರ್ ವಿಚಾರಕ್ಕೆ ಬಂದ್ರೆ ಇದು ಕೂಡ ನೀವು ಸ್ವಲ್ಪ ಸ್ಪೋರ್ಟಿ ಆದ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಜೊತೆಗೆ ಬ್ಯಾಕ್ ಬಂಪರ್ ಕೂಡ ಸ್ಪೋರ್ಟಿ ಆಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ರೇರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ ನೋಡ್ತಾ ಇರಬಹುದು ವೀಕ್ಷಕರೇ. ಬೂಟ್ ನೀವು 3 ವೇಸ್ ಅಲ್ಲಿ ಅನ್ಲಾಕ್ ಮಾಡಬಹುದು. ಫಸ್ಟ್ ಕೀಯಿಂದ ಕೂಡ ಓಪನ್ ಮಾಡಬಹುದು. ಸೆಕೆಂಡ್ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಇದೆ, ಇಲ್ಲಿದು ಕೂಡ ಓಪನ್ ಮಾಡಬಹುದು. ಮತ್ತು ಕಾರಿನ ಕ್ಯಾಬಿನ್ ಒಳಗಡೆಯಿಂದನೂ ಕೂಡ ಓಪನ್ ಮಾಡಬಹುದು. ಸೊ ಇನ್ನು ಈ ಕಾರಿನ ಬೂಟ್ ಬನ್ನಿ ಈಗ ಕೀಯಿಂದಾನೇ ಓಪನ್ ಮಾಡೋಣ. ಕೀಯಲ್ಲೂ ಸಹ ನೀವು ಓಪನ್ ಮಾಡಬಹುದು. ಸೊ ಇನ್ನು ನಂಬರ್ ಪ್ಲೇಟ್ ಲೈಟ್ಸ್ ಕೂಡ ನೋಡಬಹುದು. ರಿವರ್ಸ್ ಕ್ಯಾಮ್ರಾನ ಪ್ಲೇಸ್ಮೆಂಟ್. ಸೊ ಇನ್ನು ಈ ಡಿಸೈರ್ ಅಲ್ಲಿ ನಿಮಗೆ 382 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಇನ್ನು ನೀವು ಲ್ಯಾಂಪ್ ಕೂಡ ನೋಡಬಹುದು, ಇಲ್ಲಿ ಲ್ಯಾಂಪ್ ಕೂಡ ಪ್ಲೇಸ್ ಇದೆ. ಸೊ ಇನ್ನು ಇದರ ಕೆಳಗಡೆ ನೀವು ಸ್ಪೇರ್ ವೀಲ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ನಿಮಗೆ 15 ಇಂಚ್ ಸಿಗಲ್ಲ, ಆದ್ರೆ 14 ಇಂಚ್ ಸಿಗುತ್ತೆ. 165/80 14 ಇಂಚಿನ ನಿಮಗೆ ಸ್ಪೇರ್ ವೀಲ್ ಸಿಗುತ್ತೆ. ಸೊ ಇನ್ನು ಟೂಲ್ ಕಿಟ್ ಸಹ ನೋಡಬಹುದು. ಸೊ ವೀಕ್ಷಕರೇ, ಇದು ಆಯ್ತು ಈ ಕಾರಿನ ರೇರ್ ಪ್ರೊಫೈಲ್. ಬನ್ನಿ ಈಗ ಈ ಕಾರಿನ ಇಂಟೀರಿಯರ್ ಹೋಗೋಣ. ಇಂಟೀರಿಯರ್ ಚೇಂಜಸ್ ಮಾಡಿದಾರಾ ಮಾಡಿಲ್ಲ ತಿಳ್ಕೋಣ ಬನ್ನಿ. A few inches later. ಸೊ ಇನ್ನು ಈ ರೇರ್ ಡೋರ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದ್ರಲ್ಲಿ ನಿಮಗೆ ನೋಡ್ತಾ ಇರಬಹುದು ಡ್ಯೂಯಲ್ ಟೋನ್ ಅಲ್ಲಿ ಕಲರ್ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್ ಬಟನ್ ಮತ್ತು ವಿಂಡೋ ಕಂಟ್ರೋಲ್ಸ್ ಸಹ ನೋಡಬಹುದು. ಇದು ಕೂಡ ಕಂಪ್ಲೀಟ್ ಆಗಿ ಬ್ಲಾಕ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ನೀವು ಬಾಟಲ್ ಹೋಲ್ಡರ್ ಕೂಡ ನೋಡಬಹುದು. ಡೋರ್ ಸ್ಪೀಕರ್ ಪ್ಲೇಸ್ಮೆಂಟ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ಸೊ ಬನ್ನಿ ಈಗ ಈ ಕಾರಿನ ಕಂಫರ್ಟ್ ವಿಚಾರಕ್ಕೆ ಹೋಗೋಣ. ರೇರ್ ಸೀಟ್ ಯಾವ ತರ ಇದೆ ಅಂತ. ಸೊ ನೀವೇ ನೋಡಿ ವೀಕ್ಷಕರೇ, ನಾನು ಎಲ್ಲಾ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಈ ವಿಡಿಯೋದಲ್ಲೂ ಹೇಳ್ತೀನಿ. ಆಲ್ಮೋಸ್ಟ್ ನಾನು 6 ಫೀಟ್ ಇದ್ದೀನಿ. ಸೊ ಅಂಡರ್ ಥೈ ಸಪೋರ್ಟ್ ಇರಬಹುದು, ಲೆಗ್ ರೂಮ್ ಇರಬಹುದು, ಹೆಡ್ ರೂಮ್ ಇರಬಹುದು, ಬಹಳ ಕಂಫರ್ಟೇಬಲ್ ಆಗಿದೆ. ಇನ್ನು ಸೆಂಟರ್ ಅಲ್ಲಿ ನಿಮಗೆ ಆಮ್ರೆಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ರೆಡ್ ಕಪ್ ಹೋಲ್ಡರ್ಸ್ ಜೊತೆಗೆ. ರೇರಲ್ಲೂ ಕೂಡ ನಿಮಗೆ ರೇರ್ ಎಸಿಮೆಂಟ್ಸ್ ಕೂಡ ನೋಡಬಹುದು. ಚಾರ್ಜಿಂಗ್ ಪೋರ್ಟ್ಸ್ ಜೊತೆಗೆ ನಿಮಗೆ ಟೈಪ್ ಎ ಹಾಗೂ ಟೈಪ್ ಸಿ ಕೂಡ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಪ್ರೊವೈಡ್ ಮಾಡಿ. ಸೊ ಇನ್ನು ಲೆಫ್ಟ್ ಹಾಗೂ ರೈಟ್ ಸೈಡ್ ಅಲ್ಲಿ ಲ್ಯಾಂಪ್ ಕೂಡ ನೋಡ್ತಾ ಇರಬಹುದು ವೀಕ್ಷಕರೇ. ಹ್ಯಾಂಡಲ್ ಇನ್ನು ಸೇಮ್ ಅದೇ ರೀತಿ ರೈಟ್ ಸೈಡ್ ಅಲ್ಲೂ ನಿಮಗೆ ಲ್ಯಾಂಪ್ ಹಾಗೂ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ರೇರ್ ಅಲ್ಲಿ ನಿಮಗೆ 2 ಅಡ್ರೆಸ್ ಸಿಗುತ್ತೆ. ಇನ್ನು ಈ ಕಾರಿನ ಡ್ರೈವರ್ ಡೋರ್ ಹ್ಯಾಂಡಲ್ ನೋಡ್ತಾ ಇರಬಹುದು ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ. ಇನ್ನು ಮ್ಯಾನ್ಯಲ್ ಕೀ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ವಿಚಾರ ಬಂದ್ರೆ ಇದ್ರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಟೋನ್ ಸಿಗುತ್ತೆ. ವಿಂಡೋ ಕಂಟ್ರೋಲ್ಸ್ ನೋಡಬಹುದು. ಡ್ರೈವರ್ ಸೈಡ್ ಅಷ್ಟೇ ಆಟೋ ಅಪ್ ಅಂಡ್ ಡೌನ್ ಸಿಗುತ್ತೆ. ಇನ್ನು ಬೇರೆ ವಿಂಡೋಸ್ ನಿಮಗೆ ಆಟೋ ಅಪ್ ಅಂಡ್ ಡೌನ್ ಸಿಗೋದಿಲ್ಲ. ಸೊ ಇನ್ನು ವಿಂಡೋ ಲಾಕ್, ಅನ್ಲಾಕ್ ಹಾಗೂ ಓವರ್ಎಮ್ಸ್ ಕಂಟ್ರೋಲ್ಸ್ ಸಹ ನೋಡಬಹುದು ನೀವು. ಸೊ ಇಲ್ಲೂ ಕೂಡ ನೀವು ಸಾಫ್ಟ್ ಟಚ್ ಮೆಟೀರಿಯಲ್ ಕೂಡ ಯೂಸ್ ಮಾಡಿದ್ದಾರೆ. ಡೋರ್ ಹ್ಯಾಂಡಲ್ಸ್ ಮತ್ತು ಬಾಟಲ್ ಹೋಲ್ಡರ್ ಮತ್ತು ಸ್ಪೀಕರ್ ಪ್ಲೇಸ್ಮೆಂಟ್ ಸಹ ನೋಡಬಹುದು ವೀಕ್ಷಕರೇ. ಇನ್ನು ನೀವು ಮ್ಯಾನ್ಯುವಲ್ ಅಡ್ಜಸ್ಟೇಬಲ್ ಸೀಟ್ ಸಹ ನೋಡಬಹುದು. ಪರ್ಸನಲಿ ಪ್ರಿಫರ್ ಮಾಡೋದೇನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ಗಿಂತ ಮ್ಯಾನ್ಯುವಲ್ ಬೆಸ್ಟ್ ಅಂತ. ಏನಕ್ಕಂದ್ರೆ ನೀವು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಥವಾ ಅರ್ಜೆಂಟ್ ಇದ್ದಾಗ ಸೀಟ್ ನೀವು ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡ್ತೀವಿ ಅಂದ್ರೆ ಬಹಳ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಇನ್ನು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ನೀವು ಸ್ಟಾರ್ಟ್ ಸ್ಟಾಪ್ ಬಟನ್ ಹಾಗೂ 360 ಡಿಗ್ರಿ ವ್ಯೂ ನ ಬಟನ್. ಆಮೇಲೆ ತೋರಿಸ್ತೀನಿ ಬಟನ್ ಪ್ರೆಸ್ ಮಾಡಿ. ಸೊ ಇನ್ನು ಟ್ರಾಕ್ಷನ್ ಕಂಟ್ರೋಲ್ ಬಟನ್. ಸೊ ಇನ್ನು ಐಡ್ಲಿಂಗ್ ಆನ್ ಆಫ್ ನ ಬಟನ್ ಕೂಡ ನೋಡ್ತಾ ಇರಬಹುದು. ಸೊ ಮ್ಯಾನ್ಯುವಲ್ ನಾವು ರಿವ್ಯೂ ಮಾಡ್ತಿರೋದು ವೇರಿಯಂಟ್ ಮ್ಯಾನ್ಯುವಲ್. ಸೊ ಇನ್ನು ನೋಡ್ತಾ ಇರಬಹುದು 3 ಪೆಡಲ್ಸ್ ಇದೆ, ಪ್ರಾಪರ್ ಡೆಡ್ ಪೆಡಲ್ ಜೊತೆಗೆ. ಆಲ್ಮೋಸ್ಟ್ ನಿಮಗೆ ಎಲ್ಲದೂ ಕೂಡ ಅನಲಾಗ್ ಸಿಗುತ್ತೆ. ಸೊ ಚಿಕ್ಕದಾದ MID ಸ್ಕ್ರೀನ್ ಕೂಡ ನೋಡಬಹುದು ಸೆಂಟರ್ ಅಲ್ಲಿ. ಸೊ ಇನ್ನು ಸ್ಟೇರಿಂಗ್ ವಿಷಯಕ್ಕೆ ಬಂದ್ರೆ ನಿಮಗೆ ಆಸ್ ಯೂಶುವಲ್ ಟಿಕೆಟ್ ಸ್ಟೇರಿಂಗ್ ವೀಲ್ ಸಿಗುತ್ತೆ ಡ್ಯೂಯಲ್ ಟೋನ್ ಕಲರ್ ಅಲ್ಲಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್, ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಹಾಗೂ ಸೆಂಟರ್ ಅಲ್ಲಿ ಸುಜುಕಿದ ಲೋಗೋ ಕೂಡ ನೋಡಬಹುದು. ಸೊ ಕಾಲ್ ಕಂಟ್ರೋಲ್ಸ್ ಕೂಡ ನೋಡ್ತಾ ಇರಬಹುದು ವೀಕ್ಷಕರೇ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ವೈಪರ್ ಕಂಟ್ರೋಲ್ಸ್ ಹಾಗೂ ರೈಟ್ ಸೈಡ್ ಅಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಗ್ಲೇ ಹೇಳಿದ್ನಲ್ಲ ಈ 360 ಡಿಗ್ರಿ ವ್ಯೂ ಕ್ಯಾಮ್ರಾ. ಈ ಬಟನ್ ನೋಡಿ ಪ್ರೆಸ್ ಮಾಡಿದಾಗ ಸರೌಂಡಿಂಗ್ ವ್ಯೂ ಬರುತ್ತೆ ನಿಮಗೆ. ಇದರಲ್ಲಿ ನಾವು ರಿವ್ ಮಾಡ್ತಿರೋ ರೆಡ್ ಕಲರ್, ಆದ್ರೆ ಇದ್ರಲ್ಲಿ ವೈಟ್ ಕಲರ್ ಇದೆ. ಇದು ಎಲ್ಲಾ ಕಾರಲ್ಲೂ ನಿಮಗೆ ಇದೇ ರೀತಿ ಸಿಗುತ್ತೆ. ಕಲರ್ ತರಂಗೆ 360 ಡಿಗ್ರಿ ಸಿಗೋದಿಲ್ಲ. ನೀವು ಇಲ್ಲಿ ವ್ಯೂಸ್ ಕೂಡ ಚೇಂಜ್ ಮಾಡಬಹುದು. ಗೈಡ್ ಲೈನ್ ಡಿಸ್ಪ್ಲೇ ಆನ್ ಆಫ್ ಕೂಡ ಮಾಡಬಹುದು. ಫ್ರಂಟ್ ವ್ಯೂ, ರೇರ್ ವ್ಯೂ, ಓಪನಿಂಗ್ 3D ಡಿಸ್ಪ್ಲೇ ಆನ್ ಆಫ್, ಓಪನ್ ಮಾಡಿದ ತಕ್ಷಣ ಬರ್ಬೇಕಾ ಬೇಡ ಅಂತ. ನೀವು ನೋಡ್ತಿರೋದು 9 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಆಕ್ಚುಲಿ ಇದರಲ್ಲಿ ಸುಜುಕಿ ಅವರು ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಆಸ್ ಯೂಶುವಲ್ ನಿಮಗೆ ಬೇರೆ ಏನ್ ಗ್ರ್ಯಾಂಡ್ ವಿಟಾರಾ, ಬ್ರೇಜಾದಲ್ಲಿ ನೋಡ್ತಿರಲ್ಲ ಅದೇ ರೀತಿ ಸಿಗುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ ಪ್ಲೇ ಜೊತೆ. ಇನ್ನೊಂದ್ ಥಿಂಗ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ನಿಮಗೆ ವೀಕ್ಷಕರೇ, ಇದ್ರಲ್ಲಿ ನಿಮಗೆ TPMS ಸಹ ಸಿಗುತ್ತೆ. TPMS ಅಂದ್ರೆ ಏನಂದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಅಂದ್ರೆ ನೀವು ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ನಿಮಗೆ ಇಲ್ಲೇ ಸ್ಕ್ರೀನ್ ಅಲ್ಲೇ ತೋರಿಸ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ತೋರಿಸ್ತಿದೆ ನೋಡಿ ಯಾವ್ಯಾವ ಟೈರ್ ಅಲ್ಲಿ ಇದೆ ಅಂತ. ಸೊ ಗಾಡಿ ಬಹಳ ಟೈಮ್ ಇಂದ ನಿಂತಿದ್ದಲ್ಲ, ಸೊ ಹಾಗಾಗಿ ತೋರಿಸ್ತಿಲ್ಲ. ಇಲ್ಲಾಂದ್ರೆ ಇದ್ರಲ್ಲಿ ಮೂವ್ ಇದ್ದಾಗ ಗಾಡಿ ನಿಮಗೆ ತೋರಿಸ್ತದೆ ಟೈರ್ ಪ್ರೆಷರ್. ಸೊ ಇನ್ನು ಸೆಂಟರ್ ಅಲ್ಲಿ ನೀವು ಹಜಾರ್ಡ್ ಲೈಟ್ ಕಂಟ್ರೋಲ್ಸ್, AC ವಿಂಡ್ಸ್ ಜೊತೆಗೆ ಸೇಮ್ ನಿಮಗೆ ಏನು ಹೊಸ ಸ್ವಿಫ್ಟ್ ಅಲ್ಲಿ ಇದೆ ಅಲ್ಲ, ಆಲ್ಮೋಸ್ಟ್ ಅದೇ ರೀತಿ ಇಂಟೀರಿಯರ್ ಇದೆ. ಆದ್ರೆ ಇದ್ರಲ್ಲಿ ನಿಮಗೆ ಕಲರ್ ಚೇಂಜ್ ಇದೆ ವೀಕ್ಷಕರೇ. ನೋಡಿ ಇಲ್ಲಿ ಡಿಫ್ರೆಂಟ್ ಆದ ಟ್ರೀಟ್ಮೆಂಟ್ ಇದೆ. ಇನ್ನು ಈ ಕಾರಿನ ಇಂಟೀರಿಯರ್ ನಿಮಗೆ ಎಕ್ಸ್ಟೀರಿಯರ್
ನೀಟಾಗಿ ಕಾಣಿಸ್ತಿಲ್ಲ ಇರ್ಬೋದು ವೀಕ್ಷಕರೇ, ಯಾಕಂದ್ರೆ ಈವ್ನಿಂಗ್ ಅಲ್ಲಿ ಬಂದಿವಲ್ಲ, ಸೊ ಹಾಗಾಗಿ ಈಗ ನಮ್ಮ ಚಾನಲ್ ಗೆ 2.2K ಸಬ್ಸ್ಕ್ರೈಬರ್ ಇದೆ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಬೇಗ 3K ಸಬ್ಸ್ಕ್ರೈಬರ್ ಮಾಡಿದ್ರೆ ನಾನು ಈ ಕಾರ್ ಖಂಡಿತ ಹೊರಗಡೆ ಹೋಗಿ ಡ್ರೈವ್ ರಿವ್ಯೂ ಜೊತೆಗೆ ಈ ಕಾರಿನ ಆನ್ ರೋಡ್ ಪ್ರೈಸ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಆದಷ್ಟು 3K ಸಬ್ಸ್ಕ್ರೈಬರ್ಸ್ ಮಾಡಿ. ಸೊ ಇನ್ನು ಲೆಫ್ಟ್ ಸೈಡ್ ಅಲ್ಲೂ ಕೂಡ ನೀವು AC ವೆಂಟ್ಸ್ ನೋಡಬಹುದು. ಎರಡ್ ಸೈಡ್ ಅಲ್ಲೂ ನಿಮಗೆ AC ವೆಂಟ್ಸ್ ಇದೆ. ಕಲರ್ ಡ್ಯೂಯಲ್ ಟೋನ್ ಕಲರ್ ಕೂಡ ಯೂಸ್ ಮಾಡಿದ್ದಾರೆ. ಇದು ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ಲ್ಯಾಂಪ್, ಮೈಕ್ ಹಾಗೂ IRVM ನೋಡಬಹುದು. ಸೊ ನಿಮಗೆ ಡ್ರೈವರ್ ಸೈಡ್ ಮಿರರ್ ಸಿಗೋದಿಲ್ಲ, ಆದ್ರೆ ಕೋ ಡ್ರೈವರ್ ಸೈಡ್ ನಿಮಗೆ ಮಿರರ್ ಸಿಗುತ್ತೆ. ಸದ್ಯ ಈ ಸ್ವಿಫ್ಟ್ ಡಿಸೈರ್ ಅಲ್ಲಿ ಸನ್ ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ ಸನ್ ರೂಫ್ ಕೂಡ ಸಿಗುತ್ತೆ. ಸಿಂಪಲ್ ಆಗಿ ಈ ಬಟನ್ ಓಪನ್ ಮಾಡಬಹುದು. ಇನ್ ದಿಸ್ ಸೆಗ್ಮೆಂಟ್ ನಿಮಗೆ ಇದರಲ್ಲಿ ಸನ್ ರೂಫ್ ಕೂಡ ಇದೆ ನೋಡಿ, ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಸೊ ಇನ್ನು ಸೆಂಟರ್ ಅಲ್ಲಿ ನಿಮಗೆ ಇನ್ನೊಂದು ಥಿಂಗ್ ಏನಂದ್ರೆ ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. USB ಪೋರ್ಟ್ ಹಾಗೂ ಚಾರ್ಜಿಂಗ್ ಪೋರ್ಟ್ ಜೊತೆಗೆ ಮೇಲೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನು ಸೆಂಟರ್ ಅಲ್ಲಿ 2 ಕಪ್ ಹೋಲ್ಡರ್ಸ್, 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಲಿವರ್. ಇನ್ನು ಇದರಲ್ಲಿ ನಿಮಗೆ 5 ಸ್ಪೀಡ್ ಆಟೋಮೆಟಿಕ್ ಸಹ ಸಿಗುತ್ತೆ. ಆಗ್ಲೇ ಹೇಳಿದಂಗೆ ನಿಮಗೆ VX ಇಂದ ಅಷ್ಟೇ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಸೆಂಟರ್ ಅಲ್ಲಿ ಹ್ಯಾಂಡ್ ಬ್ರೇಕ್ ಕೂಡ ನೋಡಬಹುದು. ಸೊ ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಎಕ್ಸ್ಟೀರಿಯರ್ ಇಂಟೀರಿಯರ್. ಬನ್ನಿ ಈಗ ಈ ಕಾರಿನ ಇಂಜಿನ್ ಸ್ಪೆಸಿಫಿಕೇಶನ್ ಮತ್ತು ಪ್ರೈಸ್ ಡೀಟೇಲ್ ವಿಚಾರಕ್ಕೆ ಹೋಗೋಣ. ನೋಡಿ, ಎಕ್ಸರ್ಸೈಸ್ ಮಾಡಬಹುದು ಇದರಲ್ಲಿ. ಸೊ ವೀಕ್ಷಕರೇ, ಇನ್ನು ಈ ಕಾರಿನ ಇಂಜಿನ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ Z ಸೀರೀಸ್ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಡೀಸೆಲ್ ಇಂಜಿನ್ ಸಿಗೋದಿಲ್ಲ, ಇದು ನಿಮಗೆ ಗೊತ್ತೇ ಇದೆ. ಸೊ ಇನ್ನು CNG ಕೂಡ ಅವೈಲೇಬಲ್ ಇದೆ. ಸೊ ಇನ್ನು ಈ ಕಾರಿನ ಪವರ್ ಔಟ್ಪುಟ್ ಬಗ್ಗೆ ಬಂದ್ರೆ ಇದರಲ್ಲಿ ನಿಮಗೆ 82 PS ನ ಪವರ್ ಹಾಗೂ 111 NM ನ ಟಾರ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆಲ್ಲರೂ ಗೊತ್ತಿರುತ್ತೆ ಸುಜುಕಿ ಅವರ ಮೈಲೇಜ್ ಹೇಗಿರುತ್ತಂತೆ. ಸೊ ಇನ್ನು ಈ ಕಾರಿನ ಮೈಲೇಜ್ ಶೋರೂಮ್ ಕಡೆಯಿಂದ ಮೀನ್ಸ್ ಕಂಪ್ನಿ ಕಡೆಯಿಂದ 25.71 ಇದೆ ಪೆಟ್ರೋಲ್ ಅಲ್ಲಿ. ಆದ್ರೆ ನೀವು CNG ಅಲ್ಲಿ ಬರ್ತೀನಿ 33.73 ಕಿಲೋಮೀಟರ್ ಪರ್ ಕೆಜಿ ಇದೆ CNG ಅಲ್ಲಿ ಮೈಲೇಜ್ ಹೇಳ್ತಿರೋದು ನಾನು. ಸೊ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಮಾರುತಿ ಸುಜುಕಿ ಶ್ರುತಿ ಮೋಟರ್ಸ್ ಕಡೆಯಿಂದ ದರ್ಶನ್ HK ಸರ್ ಅವರು. ಹೆಲೋ ಸರ್. ಸೊ ಇವರು ಈಗೇನ್ ರಿವ್ಯೂ ಮಾಡಿದ್ವಲ್ಲ ಡಾರ್ಜಿಲಿಂಗ್ ಡಿಸೈರಿನ ಪ್ರೈಸ್ ಡೀಟೇಲ್ ಹೇಳ್ಕೊಡ್ತಾರೆ. ಸೊ ಸರ್, ಈ ಕಾರಿನ ಎಕ್ಸ್-ಶೋರೂಮ್ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ ವೇರಿಯಂಟ್ ಎಷ್ಟು? ಸ್ಟಾರ್ಟಿಂಗ್ ವರ್ಷನ್ LXI ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,78,949 ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು ಎಕ್ಸ್-ಶೋರೂಮ್ ಬೆಲೆ ಆಗಿರುತ್ತೆ ನಿಮಗೆ. ಅದೇ ಮತ್ತೆ ಮಿಡ್ ವರ್ಷನ್ ನೀವು ತಗೊಂತೀನಿ ಅಂತಂದ್ರೆ ನಿಮಗೆ 7,78,949 ರೂಪಾಯಿ ತನಕನೂ ಆಗುತ್ತೆ ನಿಮಗೆ ಎಕ್ಸ್-ಶೋರೂಮ್. ZXI ಮತ್ತೆ ZXI ಪ್ಲಸ್ ವಿಚಾರಕ್ಕೆ ಹೋದ ZXI ನೀವು ನೋಡೋದಾದ್ರೆ 8,88,948 ನಿಮಗೆ ಸ್ಟಾರ್ಟ್ ಆಗುತ್ತೆ ZXI ವೇರಿಯಂಟ್ ಒಳಗಡೆ. ನೀವು ZXI ಪ್ಲಸ್ ನೋಡೋದಾದ್ರೆ 9,68,948 ನಿಮಗೆ ಸ್ಟಾರ್ಟ್ ಆಗುತ್ತೆ. ನಾವು ರಿವ್ಯೂ ಮಾಡಿದ್ವಲ್ಲ ಆ ಕಾರಿನ ಪ್ರೈಸ್ ಎಕ್ಸ್-ಶೋರೂಮ್ ಪ್ರೈಸ್. ನೀವು ಅದೇ ನೀವು ನೋಡ್ತಿರ್ಬೋದು, ಇವಾಗ ರಿವ್ಯೂ ಮಾಡಿದ್ರಲ್ಲ ಅಬ್ದುಲ್ ಅವರು. ಸೊ ಆ ವೆಹಿಕಲ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆನ್ ರೋಡ್ ಬಂದ್ಬಿಟ್ಟು 11,90,305 ರೂಪಾಯಿ ಆಗುತ್ತೆ. ಇನ್ನ ದಾವಣಗೆರೆ ಶ್ರುತಿ ಮೋಟರ್ಸ್ ಇಂದ. ಸೊ ಈ ಆನ್ ರೋಡ್ ಪ್ರೈಸ್ ನಿಮಗೆ ಮೇ ಬಿ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್, ಶೋರೂಮ್ ಟು ಶೋರೂಮ್ ವೇರಿ ಆಗಬಹುದು. ಅರೌಂಡ್ 12 lakh ಆಗುತ್ತೆ ಈ ಕಾರಿನ ಆನ್ ರೋಡ್ ಪ್ರೈಸ್. ಸೊ ಇನ್ನು ನೀವು ಯಾವುದೇ ಮಾರುತಿ ಸುಜುಕಿ ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಸೊ ವೀಕ್ಷಕರೇ, ಇದು ಆಯ್ತು ದ ಆಲ್ ನ್ಯೂ ಮಾರುತಿ ಸುಜುಕಿ ಡಿಸೈರ್. ನಾ ಸ್ಟಾರ್ಟಿಂಗ್ ಸ್ವಿಫ್ಟ್ ಡಿಸೈರ್ ಅಂದೆ, ಆದ್ರೆ ಸ್ವಿಫ್ಟ್ ಡಿಸೈರ್ ಅಲ್ಲ, ಬರೀ ಡಿಸೈರ್. ಇದು ಡಾರ್ಜಿಲಿಂಗ್ ಡಿಸೈರ್. ಹೌದು ವೀಕ್ಷಕರೇ, ಇದು ಡಾರ್ಜಿಲಿಂಗ್ ಡಿಸೈರ್. ಸೊ ಇನ್ನು ಈ ಕಾರಿನ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದಗಳು.